ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನಿಮ್ಮ ಬ್ಲಾಗ್. ಆ್ಯಕ್ಚುಲಿ ನಾವಿವತ್ತು ಹುತ್ತರಿದುರ್ಗಕ್ಕೆ ಬಂದಿದ್ದೀವಿ. ಇದು ಕುಣಿಗಲ್ ತಾಲೂಕಲ್ಲಿರೋದು. ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಜಸ್ಟ್ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರೌಂಡ್ 4:40 ಬಿಟ್ಟಿದ್ವಿ. ಇವಾಗ ಟೈಮ್ ಬಂದು 6 ಗಂಟೆ. ಬನ್ನಿ ಹೋಗೋಣ. ಓ ಬಾಯ್ಸ್ ಎಲ್ಲ ನನ್ನ ಬಿಟ್ಟು ಮುಂದೆ ಓಡ್ಬಿಟ್ಟವ್ರೆ. कौन है ये लोग? कहां से आते हैं? ಹಲೋ ಬಾಯ್ಸ್, ಜೋರಾಗಿ ಮಾತಾಡ್ಬೇಕು, ಮೈಕ್ ಇಲ್ಲಿರೋದ. ಹಿಂಗಿಂದ ಹತ್ಕೊಂಡು ಹಿಂಗೋಗಿ ಮೇಲೆ ಹೋಗ್ಬೇಕು. ಅದೇ ಬಂದಿರೋದೇ ಸ್ವಲ್ಪ ಮೇಲೆ, ಈ ಲೆವೆಲಿಗೆ ವ್ಯೂ ಐತೆ. ಬೇಗ 3:30ಗೆ ಎಪ್ಸಿದ್ರೆ ರೆಡಿಯಾಗಕ್ಕೆ 4:15 ಮಾಡವ್ರೆ. ಇನ್ನೇನಾಗುತ್ತೆ ಮತ್ತೆ? ಟೈಮ್ ಎಷ್ಟು ಇವಾಗ? 6:30 ತಾನೇ? ಹಾಂ, ಏನು ಅಂದಿಲ್ಲ? ಹಾಂ, ಭಯಾನಕ ಕಾಡೇನಲ್ಲ, ಲೈಟಾಗಿ ಎಲ್ಲ ಮೆಟ್ಲು ಥರ ಮಾಡಿಬಿಟ್ಟವ್ರೆ. ದುರ್ಗ ಹಳೆಯ ಕಾಲದ ಕೋಟೆ ಇದ್ದಿದ್ದ ಜಾಗ ಅನ್ಸುತ್ತ. ರಾಕಿ ಬಾಟ್ಲಿ ಹಿಡ್ಕೊತಾಳೆ. ಚಿನ್ನು ಒಂದು ಗಿಫ್ಟು. ಚಿನ್ನು ನನ್ನ ಮರತೇನ ಹೇಳ. ದಾರಿ ಗೊತ್ತೇನೋ ಪ್ರಜಾ? ದಟ್ಟ ಕಾಡಲ್ಲಿ ಅಲ್ಲ ಕಣ, ವಯಸ್ಸಾಯ್ತು ಅನ್ಸುತ್ತಲ್ಲೋ. ವಯಸ್ಸಾಯ್ತು ಅನ್ಸುತ್ತೆ. ಯಪ್ಪ, ನಡಿಯೋಕ್ಕಾಯ್ತಾನೆ ಇಲ್ಲ ಗುರು. ಹಾಂ, ಬ್ರೇಕ್ ಪ್ಲೀಸ್. ಮಾನ್ಸೂನ್ ರೈಡೋ ಟ್ರೆಕ್ಕೋ ಯಾವಾಗ ಹೋಗೋದು ಮತ್ತು ನೆಕ್ಸ್ಟು? ನಾಳೆ ಹಂಗೆ ಅಲ್ಲ, ಫುಲ್ ಪ್ಲಾನಿಂಗ್ ಇರಬಾರ್ದು. ರಾತ್ರಿ 2 ಗಂಟೆ ಪ್ಲಾನು, 3 ಗಂಟೆ 3:30 ತನಕ ನಿದ್ದೆ. 3:30 ಆದಮೇಲೆ ಮಕ್ಕಂದಿರೋರು ಎದ್ದೇಳಿಸಿದ್ರು, ಎದ್ದಿಲ್ಲ ಅಂದರೆ ಜಾಡ್ಸಿ ಎದೆಗೆ ಒದ್ದೆ ಅಷ್ಟೇ. ಹಾಂ, ಹಿಂಗೆ ಹತ್ಬೋದು. ಬಾರ, ಆ ಕಡೆಯಿಂದ ದಾರಿ ಇದೆ, ನಾವು ದಾರಿ ತಪ್ಪಿದ ಮಕ್ಕಳು. ಓಡು ರಕ್ಕಿ, ಓಡು. ಅಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇಂಥವೆಲ್ಲ ಅವನಿದಾನಲ್ಲ, ಅವನು ಊರಿಗೆ ತಕ್ಕ ಮಗ ಅವನು. ನಾವೆಲ್ಲ ಹಿಂಗೆ ಬರ್ತಾ ಇರೋರೆಲ್ಲ ದಾರಿ ತಪ್ಪಿದ ಮಕ್ಕಳು. ಆಹಾ, ಹಾಂ,
ಕ್ರೇಜ್. ಹೂ ಒಮ್ಮೆ ಎಂದ ಬೆಳಗ್ಗೆ ಟ್ರಕ್ಕಿಂಗ್ ಯಾತಿಗಿರಲ್ಲ ಅಂದರೆ ಕರ್ಕೊಂಬಂದು ಯಾರನ್ನ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಏಯ್ ಚೆನ್ನಾಯ್ತು. ಯಾವ ವ್ಯೂ ಪಾಯಿಂಟ್ ಅಲ್ಲ, ಬೆಳಗ್ಗೆ ಬಂದರೆ ಇಲ್ಲೆಲ್ಲ ಹಿಂಗೆ ಮಂಜು ಇರ್ತೈತಿ ಬೆಟ್ಟದ ಮೇಲೆ, ಎಲ್ಲೆಲ್ಲ ಹಿಂಗೆ ಕ್ರೇಜಿ ಇರ್ತೈತಿ. ಏನೇನಕತಿ ಡಿ ಎ ಏನೇನಕತಿ ಜಿ ಆರ್ ಏನಕತಿ ಜಿ ಇ ಆರ್ ಡಿ ಎ ಎನ್ ಜಿ ಆರ್ ಏನಕತಿ ಏನ್ರಿ ಅದು ಕೆಟ್ಟ ಮಾತೆಲ್ಲ ಇಲ್ಲ ಗೈಸ್. ಆ್ಯಕ್ಚುಲಿ ಕ್ರೇಜಿ ಇದೆ ವ್ಯೂ ಮಾತ್ರ. ಇನ್ನೂ ಮಿಸ್ಟೇ ಹೋಗಿಲ್ಲ ನೋಡಿ. ಓಹ್ ಸುಸ್ತಾಗೋಯ್ತು ಅಲ್ಲಿಂದ ಅರ್ಧ ಬರೋಷ್ಟೊತ್ತಿಗೆ. ಪ್ರಜಾ ಇವೆಲ್ಲ ಇಟ್ಟಿಗೆ ಎಷ್ಟು ಹಳೇವಿರ್ಬೋದಲ್ಲ ಅಂತಂದ್ರೆ ಚಪ್ಪಡಿ ಇಟ್ಟಿಗೆ ನಾನು ನೋಡಿಲ್ಲಪ್ಪ. ಒಂದು 1970s ಇರ್ಬೋದಾ? ಹಾಂ ಕ್ರಿಸ್ತ ಶಕ ಶಾಖ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ವಿಜಯರಾಜೇಂದ್ರ ಬೌದ್ಧರದನ್ನೆಲ್ಲ ಅವನ ಬಾರಿ ಬಿಡ್ರಿ. ಏನೇನು ತಿಳ್ಕೊಂಡಿರ ಕಣ ನೀವು. ನಿಮ್ಮ ಅಣ್ಣರು ಹಂಗೆ, ನೀನು ಹಂಗೆ. ಹಿಸ್ಟ್ರಿ ಎಲ್ಲ ಯಾಕೆ ಇಷ್ಟು ಅಂತ? ನೀವು ಪೊಲಿಟಿಕ್ಸ್ ಆಗಿರ್ಬೇಕು ತಾನೆ, ಹಿಸ್ಟ್ರಿ ಯಾಕೆ ನೆನ್ಪು ಹಿಡ್ಕೊಂಡಿರಾ? ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ಲಿ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಹೇಳೋದು ಕೇಳಿಸುತ್ತೆ ಇಲ್ಲ ಗೊತ್ತಿಲ್ಲ. ಮೈಕ್ ನನ್ನ ಹತ್ರ ಇದೆ. ಅಡಚಣೆಗಾಗಿ ವಿಷಾದಿಸುತ್ತೇವೆ. ವಿಡಿಯೋಗ್ರಾಫರ್ ನವೀನ್ ರಾಜ್ ಜೊತೆ ಕ್ಯಾಮ್ರಾಮನ್ ನವೀನ್ ರಾಜ್ ಮತ್ತು ಸಂಗಡಿಗರು, ರಾಜಾಜಿನಗರ, ಬೆಂಗಳೂರು. ಏನು ಪ್ರಜಾ? ಶ್ರೀರಾಮ್ಪುರ ಏರಿಯಾ ಇಷ್ಟೆಲ್ಲ ತುಂಬ ಕ್ರಾಫ್ಟ್. ಶೂಟಿಂಗ್ ಮಾಡಿದ್ದೆ ಶ್ರೀರಾಮ್ಪುರ. ನೀವೆಲ್ಲ ಹಿರಿಯದರು ನಮ್ಮ ಜೊತೆಗೆಲ್ಲ ಹೆಂಗಿರ್ತೀರಾ ಅಂತ ಈ ಸಣ್ಣ ಜೊತೆ ಇಷ್ಟು ಬೆಳೆದಿದ್ದೀರಾ. ಈ ವಯಸ್ಸಿಗೆ ಇಷ್ಟೊಂದು ಬೆಳೆದಿದ್ದೀರಾ ಹೈಟಲ್ಲಿ ಅಂತ ಕೇಳ್ಬೇಡ. ಬೇರೆದ್ರಲ್ಲಿ ಸ್ವಲ್ಪ ಈ ಕಡೆ ತಿರ್ಗಾಲ ಸೈಡ್ ಆಂಗಲ್ ಅಷ್ಟೇ. ಸೈಡ್ ಇರ್ಲಿ. ಬಹಳ ಜನ ಕೇಳ್ತಾ ಇದ್ರು ನಿನ್ನ ಓದ್ ಬ್ಲಾಗಲ್ಲೇ ಎಲ್ಲಿ ಪ್ರಜಾ ಎಲ್ಲಿ ಅಂತ. ಪ್ರಜಾ ಏಯ್ ನೋಡಲ್ಲ ಹಿಂಗ್ ಅನ್ಕೊಂತಾನೆ. ಇದು ಹೊಸ ಪರಿಚಯ ರಾಕೇಶ್. ಹೊಸ ಪರಿಚಯ. ನಮ್ಮ ಗ್ರೂಪ್ ಇನ್ನೊಬ್ಬನು ಗ್ರೂಪಿನ ಮತ್ತೊಂದು ಹುಲಿ ಇದು. ಅಮ್ಮ ನಾನು ಬೆಕ್ಕು. ಏ ಬರ್ಲಿ ಮತ್ತೊಂಬರ್ಲೇ. ಅಪ್ಪೇ ಇದು ಯಾವ ಯಾರಿ ಅಂತ ಯಾರೋ ಟ್ರೈನ್ ಹಾಕೊಂಡು ಕೊಡ್ದಿರೋದು. ಏಯ್ ಹಾಗಪ್ಪ ಅದು ಯಾವ ರಿಟರ್ನ್ ನೋಡು. ಹತ್ತು ಕಿರಿದಾದ ದಾರಿಯಲ್ಲಿ ಹುಲಿ ಹೊಂಟಿದೆ. ಹುಲಿ
ಬೆಂಗಳೂರಿಂದ ಅವಾಗಿನ ಕಾಲದಲ್ಲಿ ಅಡುಗೆ ಮಾಡ್ತಿದ್ರು ಕಣ ಶೆಟ್ಟರು ಆ ಕಡೆನೂ ಐತಲೇ ಇದು ಪಾಯಿಂಟು ಶಂಕರಲಿಂಗೇಶ್ವರ ಹಾಯ್ ಫ್ರೆಂಡ್ಸ್. ಕೋತಿ ಗ್ಯಾಂಗ್ ಇದೆ, ಹೆದರ್ಕೊಂಡು ಓಡ್ತಾವ ಪಾಪ. ನಾವೇನು ಮಾಡಲ್ಲ ಬರ್ರಾ ಅಲ್ಲಿ ನೋಡಲ್ಲಿ, ಅಲ್ಲಿ ತನಕ ಹೋಗಿದ್ದಾರೆ ಜನ. ನೋಡ್ರಲ್ಲ ವ್ಯೂ ನೋಡ್ರ, ಚೆನ್ನಾಗಿಲ್ವಾ? ಏನೇ ಕೆಳಗಡೆ ಅಲ್ಲಿ ಯಾರೋ ಒಂದು ಕಪಲ್ ಹೋಗ್ತಾ ಇದ್ದಾರೆ. ಈಗ ಮೇಲೆ ಅಲ್ಲಿ ನಮಗೆ ದಾರಿ ಸಿಕ್ಕಿದ್ರು. ಅಲ್ಲ ಆ ಕಡೆ ಒಂದು ಕಪಲ್ ಇದೆ. ನೋಡ್ರಲ್ಲ ವ್ಯೂ ಚೆನ್ನಾಗಿಲ್ವನಾ? ಈಗ ನೆಕ್ಸ್ಟು ನಾವು ವಿ ಆರ್ ಗೋಯಿಂಗ್ ಟು ದಟ್ ಸೈಡ್. ಈ ಕಡೆಯಿಂದ ಹೋಗಿ ಅಲ್ಲಿಗೆ ಬರ್ತೀವಿ, ಆ ಕಡೆ ಸೈಡಿಗೆ. ಇಲ್ಲಿ ಸ್ವಲ್ಪ ಒಂದು 15-20 ಮಿನಿಟ್ಸ್ ಇದ್ವಿ. ಇವಾಗ ವ್ಯೂ ಎಲ್ಲ ಸಖತ್ತಾಗಿದೆ, ಒಳ್ಳೆ ಗಾಳಿ, ಚೆನ್ನಾಗಿದೆ ವ್ಯೂ. ಇವಾಗ ನೆಕ್ಸ್ಟು ಆ ಕಡೆಗೆ ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗೋಣ ಅಂತ. ಆ ಕಡೆ ಎಂಡು ಇಲ್ಲ, ಅವ್ರು ಆ ಕಡೆ. ಬನ್ನಿ ಹೋಗೋಣ. ತರ್ಬೇಕು ಅಲ್ಲಿ ಬ್ಯಾಕಲ್ಲಿ ಒಂದು ಕೆರೆ ಬೇರೆ ಉಂಟು. ಯಪ್ಪ ಆ ಪಾಯಿಂಟಲ್ಲಿ ಇದ್ವಿ. ಇಲ್ಲಿಗೆ ದಾರಿ ಗಿರಿ ಏನೂ ಇಲ್ಲ, ಸುಮ್ಮನೆ ಅಲ್ಲಿ ಇಲ್ಲಿ ಹಾರ್ಕೊಂಡು ಬಂದಿದ್ದೀವಿ. ಎಲ್ಲಿ ಬಂದ್ವಲೇ? ಏನ್ರಿ ಸಾಂಗ್ ನಿನ್ನವು? ಹಿಂಗೆ ಬರ್ರಿ, ಇಳಿಯನ್ ಬರ್ಲೆ. ನಡೀರ ಇಲ್ಲಿ ಲೆಫ್ಟಿಗೆ ಹೋಗು ಪ್ರಜಾ. ನಮ್ಮ ಪಯಣ ಇವಾಗ ವಾಪಸ್ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ. ಬಾಯ್ಸು ಹತ್ತಬೇಕಾದ್ರೆ ಜೋಶ್ ಇದ್ದಿಲ್ಲ ಬಾಯ್ಸಿಗೆ, ಇವಾಗ ಜೋಶ್ ಇದೆ. ಸಾಂಗ್ ಕೇಳಬೇಕು ನೀವು. ಸಾಂಗ್ ಕೇಳ್ರಿ ಒಂದ. ನನ್ನ ಮಕ್ಕಳ ಜೊತೆ ಬಂದರೆ ಬರೀ ಇಂಥವೇ ಮಾಡ್ತಾರೆ ಬರೀ. ಇಡ್ಲಿಗಳು ಬಂದಿದ್ದೀರಿ ತಾನೇ? ಆ್ಯಕ್ಚುಲಿ ಗೈಸ್ ಮೇಲೆಲ್ಲ ಹೋಗಿದ್ವಿ, ವೀವೆಲ್ಲ ನೋಡ್ಕೊಂಡು ಬಂದಾಯಿತು. ಒಂದು ಹಾಫ್ ಆನ್ ಅವರ್ ಟ್ರೆಕ್, ಶಾರ್ಟ್ ಟ್ರೆಕ್, ಹಾಫ್ ಆನ್ ಅವರ್ 45 ಮಿನಿಟ್ಸ್ ಮ್ಯಾಕ್ಸ್. ಒಂದೆರಡು ಅಂಗಡಿಗಳಿದ್ದಾವೆ ಬಟ್ ಇವಾಗ ತೆಗ್ದಿಲ್ಲ. ನೀವೇನಾದರೂ ಒಂದು 45 ಮಿನಿಟ್ಸ್ ಟ್ರೆಕ್ ನೋಡ್ತಾ ಇದ್ದರೆ ಒಳ್ಳೆ ಬೆಂಗಳೂರಿಂದ ಒಂದು 60-70 ಕಿಲೋಮೀಟರ್ ರೇಂಜಲ್ಲಿ ಉತ್ತರ ದುರ್ಗನ ಚೆಕ್ ಮಾಡಿ. ಚೆನ್ನಾಗಿದೆ. ಲೈಕ್ ಏನು ಸನ್ರೈಸ್ ಎಲ್ಲ ಸಿಗಲ್ಲ, ಒಂದು ವ್ಯೂ ಅಷ್ಟೇ. ಚೆಕ್ ಇಟ್ ಔಟ್ ಗೈಸ್.
ಇದೇ ಹೇಳ್ತೀಯಾ ಇದ್ರೆ ಹೇಳ್ತಾ ಕಡ್ಲೆ ಅವನು ನಿಲ್ಸದನ್ನ ನಿಲ್ಸ್ 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 ರೈಡು ಮುಗೀತು, ಟ್ರೆಕ್ಕು ಮುಗೀತು. ಮತ್ತೆ ಸಿಗೋಣ ನೆಕ್ಸ್ಟ್ ರೈಡಲ್ಲಿ. ಕ್ಯಾಮ್ರಾಮನ್ ನವೀನ್ ಜೊತೆ ಉಮೇಶ್, ರಾಕೇಶ್, ಪ್ರಜ್ವಲ್. ಕಟ್ ಮಾಡು. ಬಾಯ್ ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ ಟಿವಿ 9. ಕ್ಯಾಮರಾಮನ್ ಗಿಣರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.